ಎಸ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಮತ್ತೊಂದು ಹೊಸ ವಿಡಿಯೋಗೆ ಎಲ್ರಿಗೂ ಸ್ವಾಗತ ಸುಸ್ವಾಗತ. ಆ್ಯಂಡ್ ಇವತ್ತಿನ ವಿಡಿಯೋದಲ್ಲಿ OnePlus 12R ಬಗ್ಗೆ ರಿವ್ಯೂ ತೊಗೊಂಬಂದಿದ್ದೀನಿ. ಸೊ ಲಾಸ್ಟ್ ಟೈಮಲ್ಲಿ OnePlus 12 ಬಗ್ಗೆ ಕೂಡ ನಾವು ರಿವ್ಯೂ ಮಾಡಿದ್ವಿ ಆ್ಯಂಡ್ 12 Pro ಕೂಡ ಬಗ್ಗೆ ರಿವ್ಯೂ ಮಾಡಿದ್ವಿ. ಸೊ ಎರಡು ಫೋನಲ್ಲಿ ಕೂಡ ನಿಜವಾಗ್ಲೂ ಕಂಪೇರ್ ಮಾಡಿ ಕೂಡ ನೋಡಿದ್ವಿ. ಎರಡು ಫೋನ್ ಕೂಡ ಸಾಕಷ್ಟು ವೇರಿಯೇಷನ್ ಏನು ಕಾಣಲಿಲ್ಲ, ಸ್ವಲ್ಪ ಸಿಮಿಲರ್ ಡಿಫ್ರೆನ್ಸ್ಗಳು ಕಂಡ್ವಿ. ಆ್ಯಂಡ್ ಸ್ವಲ್ಪ ಕ್ಯಾಮ್ರಾದಲ್ಲಿ ಸ್ವಲ್ಪ ಚೇಂಜಸ್ ಅನ್ನೋದು ಮಾತ್ರ ಕಂಡ್ವಿ. ಆ್ಯಂಡ್ ಸ್ವಲ್ಪ ಯೂಸರ್ ಎಕ್ಸ್ಪೀರಿಯನ್ಸಲ್ಲಿ ಯಾವುದೇ ರೀತಿ ಚೇಂಜಸ್ ನಮ್ಗೆ ಏನು ಕಾಣಲಿಲ್ಲ. ಬಟ್ ಇವಾಗಲೂ ಕೂಡ ಅಷ್ಟೇ OnePlus 12R ಬಗ್ಗೆ ಫುಲ್ ಹೈಫಲ್ಲಿದೆ. ಸೊ ಟ್ರೆಂಡಿಂಗಲ್ಲಿ ಅಂತ ಹೇಳ್ಬೇಕಂತಂದರೆ ಇವಾಗ ನೆಕ್ಸ್ಟ್ ಫೋನ್ ಬರೋದಕ್ಕೆ ತುಂಬ ವೇಟಿಂಗಲ್ಲಿದ್ದಾರೆ. ಎಲ್ಲರೂ ಕೂಡ ತುಂಬ ಜನ ವೇಟ್ ಮಾಡ್ತಿದ್ದಾರೆ. OnePlus 12R ಬರ್ತಾ ಇದೆ ಅಂತಂದ್ಬಿಟ್ಟು. ಸೊ ಈ ಒಂದು ಫೋನ್ನ ಫುಲ್ ಸ್ಪೆಸಿಫಿಕೇಶನ್ ಏನಿದೆ ಅಂತಂದ್ಬಿಟ್ಟು ಇನ್ನಿದ್ದಾಗಿ ರಿವ್ಯೂನ ತೊಗೊಂಬಂದಿನಿ. ಸೊ ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಆರಾಮಾಗಿ ಕೂತ್ಕೊಂಡು ನಮ್ಮ ಒಂದು ವಿಡಿಯೋನ ಪೂರ್ತಿಯಾಗಿ ವಾಚ್ ಮಾಡಿ ಆ್ಯಂಡ್ ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂದರೆ ಇವಾಗ ಲೈಕ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಇವಾಗ ನಮ್ಮ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೋಬೋದು. ಬನ್ನಿ ವಿಡಿಯೋನ ಕಂಟಿನ್ಯೂ ಮಾಡೋಣಂತೆ. ಸೊ ಏನೆಲ್ಲ OnePlus 12R. ಸೊ ಈ ಒಂದು ಫೋನ್ ನಾವು ಫೆಬ್ರವರಿ 6ನೇ ತಾರೀಕಿನಂದು ಎದುರು ನೋಡಬಹುದು. ಯಾಕಂದರೆ ಅವತ್ತು ಒಂದು ದಿನ ಈ ಫೋನ್ ಲಾಂಚ್ ಆಗೋಂಥ ಸಾಧ್ಯತೆ ಇದೆ. ಸಾಧ್ಯತೆ ಅನ್ನೋದಕ್ಕಿಂತ ಲೀಕ್ಸ್ ಪ್ರಕಾರ ಅವತ್ತಿನ ದಿನ ಫಿಕ್ಸ್ ಆಗಿದೆ ಅಂತ ಹೇಳ್ಬೋದು. ಡೇಟ್ ಲಾಂಚ್ ಆಗೋಂಥದ್ದು 100% ಪಕ್ಕ ಅಂತ ಹೇಳ್ಬೋದು. ಫೆಬ್ರವರಿ 6ನೇ ತಾರೀಕು OnePlus 12R. ಸೊ ಈ ಒಂದು ಫೋನ್ನ ನಾವು ಫ್ರಂಟ್ ಮತ್ತು ಬ್ಯಾಕ್ ನಾವು ನೋಡ್ಕೊಂಡಾಗ ಫ್ರಂಟಲ್ಲಿ ಪಂಚ್ ಹೋಲ್ ಡಿಸ್ಪ್ಲೇ ಜೊತೆ ಕರ್ವೇಡ್ ಡಿಸ್ಪ್ಲೇ, ನಮ್ಗೆ ಬ್ಲೆಜರ್ಲೆಸ್ ಡಿಸ್ಪ್ಲೇ ನೋಡ್ತಾ ಇದ್ವಿ. ಇದು ಕೂಡ Gorilla 5 ಗ್ಲಾಸ್ನ ಪ್ರೊಟೆಕ್ಷನ್ ನಾವು ನೋಡ್ತಾ ಇದ್ದೀವಿ. ಇನ್ನು ಬ್ಯಾಕ್ ಸೈಡಲ್ಲಿ ಕೂಡ ಸೇಮ್ OnePlus 12 ಏನು ನೋಡಿದ್ವಿ ಸೇಮ್ ಅದೇ ರೀತಿ ಕ್ಯಾಮ್ರಾ ಕೊಂಬೋ ಆಗಿರ್ಬೋದು, ಬ್ಯಾಕ್ ಸೈಡ್ ಸ್ಟ್ರಕ್ಚರ್ ಪೂರ್ತಿ ಒಂದು ಡಿಸೈನ್ ಕೂಡ ಸೇಮ್, ಯಾವುದೇ ರೀತಿ ಚೇಂಜಸ್ ಅನ್ನೋದು ನೋಡ್ತಾ ಇಲ್ಲ. ಅದೇ ರೌಂಡ್ ಸ್ಕ್ವೇರಲ್ಲಿ ನಮಗೆ ರೌಂಡಲ್ಲಿ ಟ್ರಿಪಲ್ ಕ್ಯಾಮ್ರಾ ಸೆಟಪ್ ಜೊತೆಗೆ ಒಂದು LED ಫ್ಲ್ಯಾಶ್ ಸಹ ನೋಡ್ತಾ ಇದ್ದೀವಿ. ಮತ್ತು ಅದೇ ಗ್ಲಾಸ್ ಬ್ಯಾಕ್ನು ಕೂಡ ನಾವು ನೋಡ್ಕೋಬೋದು. ಇನ್ನು ರೈಟ್ ಸೈಡ್ ನಾವು ಬಂದಾಗ ಒಂದು ಪವರ್ ಆನ್ ಬಟನ್ ಮತ್ತು ಒಂದು ವ್ಯಾಲ್ಯೂಮ್ ಕ್ಲಿಕ್ಕಿಂಗ್ ನೋಡ್ತಾ ಇದ್ದೀವಿ. ಲೆಫ್ಟ್ ಸೈಡಲ್ಲಿ ನಮಗೆ ಐಫೋನಲ್ಲೆಲ್ಲ ಏನು ನೋಡ್ತಾ ಇದ್ದೀವಿ, ವೈಬ್ರೇಷನ್ ಮೋಡ್, ಸೈಲೆಂಟ್ ಮೋಡ್, ಯಾವ ರೀತಿ ಎಲ್ಲ ಇದೊಂದು ಮೂಡ್ಗಳನ್ನ ಸೆಟ್ ಮಾಡೋಕ್ಕೆ ಒಂದು ಬಟನ್ ನೋಡ್ತಾ ಇದ್ವಿ. ಸೊ ಅದೇ ರೀತಿ OnePlus ಅವರು ಕೂಡ ಸೇಮ್ ಅದೇ ರೀತಿ ಕಾಪಿ ಹೊಡಿತಾರೆ ಅಂತಲೇ ಹೇಳ್ಬೋದು. ಒಂದು ವರ್ಷದಿಂದ ರೀಸೆಂಟಾಗಿ ಇವರು ಆ ಬಟನ್ನ ಕಂಟಿನ್ಯೂಸ್ ಆಗಿ ತೊಗೊಂಡು ಬರ್ತಾನೆ ಇದ್ದಾರೆ. ಸೊ ಇಲ್ಲೂ ಕೂಡ ಸೇಮ್ ಯೂಸ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಆ್ಯಂಡ್ ಈ ಒಂದು ಫೋನ ಬಾಟಮಿಗೆ ಬಂದ್ರಪ್ಪ ಅಂದರೆ ಫಸ್ಟ್ ನಮಗೆ ಸಿಮ್ ಟ್ರೇ ಕಾಣುತ್ತೆ, ಆಮೇಲೆ ಒಂದು Type C ಚಾರ್ಜರ್ ಕಾಣುತ್ತೆ, ಆಮೇಲೆ ಒಂದು ಸ್ಪೀಕರ್ ಕೂಡ ನಾವು ನೋಡ್ಕೋಬೋದು ಆ್ಯಂಡ್ ಒಂದು ಮೈಕ್ ಸಹ ನೋಡ್ಕೋಬೋದು. ಇನ್ನು ಈ ಒಂದು ಫೋನ್ ಟಾಪಲ್ಲಿ ಬಂದ್ರಂತಂದರೆ ಅದೇ ಒಂದು ಸೆಕೆಂಡರಿ ಸ್ಪೀಕರ್ ಮತ್ತು ಒಂದು ನಾಯ್ಸ್ ಕ್ಯಾಲ್ಕುಲೇಷನ್ ಮತ್ತು ಒಂದು IR ಬ್ಲಾಸ್ಟರ್ ಕೂಡ ನಾವು ನೋಡ್ಕೋಬೋದು. ಇಷ್ಟು ಈ ಫೋನ್ನ ಲುಕ್ ಡಿಸೈನ್ ಒಳಗೊಂಡು ಬಂದಿದೆ ಅಂತ ಹೇಳ್ಬೋದು. ಈ ಒಂದು ಫೋನಲ್ಲಿ ನಮಗೆ ಪರ್ಫಾರ್ಮೆನ್ಸ್ ಯಾವುದಪ್ಪ ಯೂಸ್ ಮಾಡಿದ್ದಾರೆ ಅಂತಂದರೆ ಸ್ನ್ಯಾಪ್ಡ್ರ್ಯಾಗನ್ 8 Gen 2 ಪ್ರೊಸೆಸರ್ ಯೂಸ್ ಮಾಡ್ತಾ ಇದ್ದಾರೆ. ಅದೇ 4 nm ಚಿಪ್ಸೆಟ್. ಈ ಒಂದು ಚಿಪ್ಸೆಟ್ ಏನಿದೆ ಸೊ ಈ Gen 2 ಕೊಟ್ಟವ್ರೆ. ಸೊ ಅಂದರೆ ಜನರೇಷನ್ 2 ಅಂದರೆ ಈ ಒಂದು ಪ್ರೈಸ್ಗೆ ಮತ್ತು OnePlus 12ಗೆ ಎಷ್ಟೋ ಕಂಪೇರ್ ಮಾಡಿಕೊಂಡ್ರೆ OnePlus 12 ಎಷ್ಟೋ ಮಚ್ ಬೆಟರ್ ಅಂತ ಅನಿಸುತ್ತೆ ಎಲ್ಲರಿಗೂ ಕೂಡ. ಯಾಕಂದರೆ ಅಲ್ಲಿ ಪ್ರೊಸೆಸರ್ ನೋಡಿದ ತಕ್ಷಣ ಎಲ್ಲರೂ ಕೂಡ ತುಂಬ ಕಡಿಮೆ ಇದೆ, ತುಂಬ ಅಂದರೆ ಏನು ತುಂಬ ಕಡಿಮೆ ಅಲ್ಲ, ಇದು ಒಂದು ಪವರ್ಫುಲ್ ಪ್ರೊಸೆಸರೇ. ಬಟ್ ಸೆಕೆಂಡ್ ಜನರೇಷನ್ ಅಲ್ಲಿ ಥರ್ಡ್ ಜನರೇಷನ್ ಯೂಸ್ ಮಾಡೋರು ಅಷ್ಟೇ. ಬಟ್ ಏನು ಕೂಡ ಚೇಂಜಸ್ ಅನ್ನೋದು ನಾವು ನೋಡ್ತಿಲ್ಲ. ಬಟ್ ಮಾರ್ಕೆಟಲ್ಲಿ ಈ ರೀತಿ ಕನ್ಫ್ಯೂಸ್ ಮಾಡಿ ಈ ರೀತಿ ವೇಟ್ ಮಾಡಿಸಿ ಕಸ್ಟಮರ್ಸ್ಗೆಲ್ಲ ಈ ಒಂದು ಜನಕ್ಕೆ ಕಂಪ್ನಿಗಳು ಈ ರೀತಿ ಮಾಡೋದ್ರಿಂದ ಜನಕ್ಕೆ ಒಂದು ಸ್ವಲ್ಪ ಒಂದೇ ಸಲ ಲಾಂಚ್ ಮಾಡಿದ್ರಪ್ಪ ಅಂತಂದರೆ ಹೈಫ್ ಇರಲ್ಲ. ಈಗ OnePlus 12 ಬಂತು, OnePlus 12R ಬರ್ತಾ ಇದೆ ಅಂತಂದ್ಬಿಟ್ಟು ಸಖತ್ ಹೈಫ್ ಒಳಗಿರ್ತಾರೆ. ಸೊ ಹಿಂಗಾಗಿಬಿಟ್ಟು ಈಗ ಕಳೆದೊಂದು ಟೈಮಲ್ಲಿ OnePlus 11R ಕೂಡ ಸಖತ್ ಹೈಪ್ ಮಾಡೋದು, ಕ್ಯಾಮ್ರಾ ಆಗಿರ್ಬೋದು, ಪ್ರೊಸೆಸರ್ ಆಗಿರ್ಬೋದು, ಸಖತ್ ಅಂದರೆ ಸಿಕ್ಕಾಬಿಟ್ಟೆ ಹವಾ ಮಾಡ್ತು. ಸೊ ಅದೇ ರೀತಿ ಇವಾಗ OnePlus 12R ಕೂಡ ಅದೇ ರೀತಿ ಹವಾ ಮಾಡುತ್ತೆ ಅಂತ ಅಂದ್ಕೊಳ್ತಾರೆ. ಬಟ್ ಒಂದೊಂದು ಫೋನ್ ಹೈಪ್ ಮಾಡುತ್ತೆ, ಕೆಲವೊಂದಿಷ್ಟು ಫೋನ್ ಹೈಪ್ ಮಾಡ್ದೇ ಹೊರಟೋಗುತ್ತೆ. ಸೊ ಅದೇ ರೀತಿ ಈ ಒಂದು ಫೋನ್ ಕೂಡ ಈ ಒಂದು ಚಿಪ್ಸೆಟ್ನ ಯೂಸ್ ಮಾಡಿದ್ದಾರೆ ಅಂತ ಹೇಳ್ಬೋದು. ನೆಕ್ಸ್ಟ್ ಈ ಒಂದು ಫೋನ್ನ ಡಿಸ್ಪ್ಲೇ ಬಂದ್ರಪ್ಪ ಅಂದರೆ 6.78 ಇಂಚಸ್ನ AMOLED ಡಿಸ್ಪ್ಲೇ ನೋಡ್ತೀವಿ. ಅದು ಕೂಡ 120 Hz ರಿಫ್ರೆಶ್ ರೇಟ್ ಸಪೋರ್ಟ್ ಮಾಡ್ತಾ ಇದ್ದಾರೆ. ಇದರಲ್ಲಿ HDR10+ ಕೂಡ ಸಪೋರ್ಟ್ ಮಾಡುತ್ತೆ. ಒಂದು ವ್ಯೂವಿಂಗ್ ಎಕ್ಸ್ಪೀರಿಯನ್ಸ್ ಆಗಿರ್ಬೋದು, ಒಂದು ಕಲರ್ ಅಕ್ಯುರೇಷನ್ ಆಗಿರ್ಬೋದು, ಈ ಡಿಸ್ಪ್ಲೇ ಬಗ್ಗೆ ಅಂತೂ ಯಾವುದೇ ಕಾಂಪ್ರಮೈಸ್ ಇಲ್ಲ. ನಂಬರ್ 1 ಡಿಸ್ಪ್ಲೇ ಅಂತ ನಾನು ಕರಿತಾ ಇದ್ದೀನಿ. ಜೊತೆಗೆ ಈ ಕರ್ವೇಡ್ ಡಿಸ್ಪ್ಲೇ, ಪಂಚೋಲ್ ಕ್ಯಾಮ್ರಾ ಕೂಡ ನೋಡ್ಕೊಂಡಾಗ ನಿಜವಾಗ್ಲೂ ಕೂಡ ಈ ಲುಕ್ಕಲ್ಲಂತೂ ಮೊಬೈಲ್ ನಮಗೆ ಫ್ರಂಟಿಂದ ಅಂತೂ ಬೆಂಕಿ ಬೀಳ್ ಅನಿಸುತ್ತೆ. ಆ್ಯಂಡ್ ಈ ಒಂದು ಫೋನ್ನ ಕ್ಯಾಮ್ರಾ ಬಗ್ಗೆ ಮಾತಾಡ್ಕೊಳ್ಳೇಬೇಕು. ಅದು ಕ್ಯಾಮ್ರಾದಲ್ಲಂತೂ ಮೇನ್ ಪಾರ್ಟ್ ಅಪ್ಪ ಅಂತಂದರೆ ಟ್ರಿಪಲ್ ಕ್ಯಾಮ್ರಾ ಸೆಟಪ್ನ ನಾವು ಈ ಒಂದು ಫೋನಲ್ಲಿ ನೋಡ್ತಾ ಇದ್ದೀವಿ. ಮೇನ್ ಕ್ಯಾಮ್ರಾ ಬಂದುಬಿಟ್ಟು 50 MP ಇರುತ್ತೆ. ಇದು ಕೂಡ 1.8 ಅಪರ್ಚರ್ ಒಳಗಡೆ ಫೋಟೋಸ್ನ ಶೂಟ್ ಮಾಡುತ್ತೆ. ಅವ್ನು ತೆಗೆಯತಕ್ಕಂಥ ಫೋಟೋಸ್ ಒಂದು ಡಿಸೆಂಟ್ ಕ್ವಾಲಿಟಿ ಫೋಟೋಸ್ ಆಗಿರುತ್ತೆ. ಅದು OnePlus ಅಂತಂದರೆ ಲೆನ್ಸ್ ಬಗ್ಗೆ ಮಾತಾಡ್ಕೋಬೇಕಾಗಿಲ್ಲ, ಒಂದು ಡಿಸೆಂಟ್ ಕ್ವಾಲಿಟಿ ಫೋಟೋಸ್ನ ಪ್ರೊಡ್ಯೂಸ್ ಮಾಡುತ್ತೆ ಅಂತ ಹೇಳ್ಬೋದು. ಇನ್ನು ಸೆಕೆಂಡ್ ಕ್ಯಾಮ್ರಾ ಬರುತ್ತೆ 8 MP. ಇದು 2.2 ಅಪರ್ಚರ್ ಒಳಗಡೆ ಫೋಟೋಸ್ನ ಶೂಟ್ ಮಾಡುತ್ತೆ ಓಕೆ ಅಂತ ಹೇಳ್ಬೋದು. ಆ್ಯಂಡ್ ಲಾಸ್ಟಲ್ಲಿ ಬರುತ್ತೆ 2 MP. ಇದು ಕೂಡ 2.4 ಅಪರ್ಚರ್ ಒಳಗಡೆ ಇದೊಂದು ಫೋಟೋಸ್ನ ಶೂಟ್ ಮಾಡುತ್ತೆ. ಒಂದು ಲೆವೆಲಿಗೆ ಓಕೆ ಅನ್ಬೋದು. ಬಟ್ ಈ ಒಂದು ಕ್ಯಾಮ್ರಾಸ್ ಬಗ್ಗೆ ಮೇನ್ ಕ್ಯಾಮ್ರಾ ಏನಿರುತ್ತೆ ಅದೇ ಮೇನ್ ಕ್ಯಾಮ್ರಾ ನಮಗೆ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ವಿಡಿಯೋ ರೆಕಾರ್ಡಿಂಗ್ ಆಗಿರ್ಬೋದು, ಒಂದು ಫೋಟೋ ಪಿಕ್ಚರ್ಸ್ನ ಒಂದು ಪೋರ್ಟ್ರೇಟ್ ಶಾರ್ಟ್ ತೆಗೆಯೋರು ಆಗಿರ್ಬೋದು, ಯಾವುದೇ ರೀತಿ ಯೂಸ್ ಮಾಡಿದ್ರು ಕೂಡ ಅದೇ ಒಂದು ಕ್ಯಾಮ್ರಾ ನಮಗೆ ಮೇನ್ ಇಂಪಾರ್ಟೆಂಟ್ ಆಗಿರುತ್ತೆ. ಆ ಒಂದು ಕ್ಯಾಮ್ರಾದಲ್ಲಿ ಮೇನ್ ನಮಗೆ ಲೆನ್ಸ್ ಏನು ಕೊಟ್ಟಿರ್ತಾರೋ ಅದು ಒಂದು ಮೇನ್ ಇಂಪಾರ್ಟೆಂಟ್ ನಮಗೆ ಕೆಲಸ ಮಾಡಬೇಕಾಗಿರುತ್ತೆ. ಸೊ ಇಷ್ಟು ಈ ಒಂದು ಕ್ಯಾಮ್ರಾ ವಿಚಾರ ಆಯಿತು. ಆ್ಯಂಡ್ ಈ ಫ್ರಂಟಿಗೆ ಸೆಲ್ಫಿ ಅಂತೂ ಮಾತಾಡ್ಕೊಳ್ಳೇಬೇಕು. ಸೆಲ್ಫಿ ವಿಚಾರದಲ್ಲಿ ನಮಗೆ 16 MP ಒಂದು ಸೆಲ್ಫಿ ಶೂಟರ್ ಕೊಡ್ತಾರೆ. ಅದು ಕೂಡ 2.4 ಅಪರ್ಚರ್ ಒಳಗಡೆ ಈ ಒಂದು ಸೆಲ್ಫಿ ಕೆಲಸ ಮಾಡುತ್ತೆ ಅಂತ ಹೇಳ್ಬೋದು. ಈ ತೆಗೆತಕ್ಕಂಥ
ಫೋಟೋಸ್ ಕೂಡ ಒಂದು ಡಿಸೆಂಟ್ ಕ್ವಾಲಿಟಿ ಫೋಟೋಸ್ ಅಂತಲೇ ಹೇಳ್ಬೋದು. ಅಲ್ಲಿ 32 ಮೆಗಾ ಪಿಕ್ಸೆಲ್ ಯೂಸ್ ಮಾಡೋರೆ, ಅಂದರೆ OnePlus 12 ಇಲ್ಲಿ 12R 16 ಮೆಗಾ ಪಿಕ್ಸೆಲ್ ಮಾತ್ರ ಯೂಸ್ ಮಾಡೋರೆ. ಬಟ್ ಇಟ್ಸ್ ಓಕೆ ಅಂತ ಕ್ಯಾಮ್ರಾ ಕರಿಬೋದು. ಆದರೂ ಕೂಡ ಇಲ್ಲಿ ಅಟ್ಲೀಸ್ಟ್ 32 ಮೆಗಾ ಪಿಕ್ಸೆಲ್ ಕೊಡ್ತಿದ್ರು ಕೂಡ ಇನ್ನೂ ಚೆನ್ನಾಗಿರ್ತಿತ್ತು ಅಂತ ಅನಿಸ್ತು. ಯಾಕಂದರೆ ಇಲ್ಲಿ ನಮಗೆ 45,000 ಈ ಒಂದು ಫೋನ್ಗೆ ನಾವು ಖರ್ಚು ಮಾಡ್ತಾ ಇದ್ದೀವಿ. ಅದಕ್ಕೋಸ್ಕರನಾದರೂ ನಾವು ಈ ಒಂದು ಬಜೆಟ್ ನಾವು ಹೇಳಲೇಬೇಕಾಗುತ್ತೆ. ಸೊ ನೆಕ್ಸ್ಟ್ ಈ ಒಂದು ಫೋನಲ್ಲಿ ರ್ಯಾಮ್ ಮತ್ತು ಸ್ಟೋರೇಜ್ ಬಗ್ಗೆ ಮಾತಾಡಲೇಬೇಕು. ಸೊ ಈ ಒಂದು ಫೋನಲ್ಲಿ ರ್ಯಾಮ್ ಬಗ್ಗೆ ಏನು ಇಶ್ಯೂ ಇಲ್ಲ, ಸ್ಟೋರೇಜ್ ಬಗ್ಗೆ ಮಾತಾಡ್ತೀನಂತೆ. ರ್ಯಾಮಲ್ಲಿ ಬಂದ್ರಪ್ಪ ಅಂತ 8GB ಮತ್ತು ಬೆಟರ್ ಅಂತ 16GB ನಮಗೆ 2 ವೇರಿಯಂಟಲ್ಲಿ ಸಿಗುತ್ತೆ. ಅದು ಕೂಡ LPDDR5X ರ್ಯಾಮ್ ಸಿಗುತ್ತೆ. ಸೊ ಒಂದು ಪವರ್ಫುಲ್ ರ್ಯಾಮ್ ಅಂತ ಕರಿಬೋದು. ಇನ್ನು ಸ್ಟೋರೇಜಲ್ಲಿ ಬಂದ್ರಪ್ಪ ಅಂತಂದರೆ 128GB ಮತ್ತು ಅದನ್ನು ಬಿಟ್ಟರಪ್ಪ ಅಂದರೆ 256GB 2 ವೇರಿಯಂಟಲ್ಲಿ ಇರುತ್ತೆ. ಇದು ಕೂಡ UFS 3.0 ಕೊಡ್ತಾ ಇದ್ದಾರೆ. ಯಾಕೆ ಅಂತ ನನ್ನ ಕ್ವಶನ್. ಬಟ್ ಇಲ್ಲಿ 4.0 ಯೂಸ್ ಮಾಡ್ಬೋದಾಗಿತ್ತು. ಯಾಕಂದರೆ ನಾವೀಗ 45,000 ಎಲ್ಲ ಖರ್ಚು ಮಾಡ್ತಾ ಇದ್ದೀವಿ, ಹತ್ರ 50,000. ಈಗ ಸ್ಟೋರೇಜ್ ನೋಡಿ 16GB ಮತ್ತು 256 ಸಿಕ್ತರೆ 50,000ಕ್ಕೆ ಹೋಗಿ ನಮ್ಗೆ ರೇಟ್ ಮುಟ್ಟುತ್ತೆ. ಬಟ್ ಅಲ್ಲಿ ನಾವು ಇಷ್ಟೊಂದು ದುಡ್ಡು ಕೊಡ್ತಾ ಇದ್ದೀವಿ ಅಂದಾಗ UFS 4.0 ನಾವು ಅಕ್ಸೆಪ್ಟೇಷನ್ ಮಾಡ್ತಿರ್ತೀವಿ. ಸೊ ಈ ಟೈಮಲ್ಲಿ ಈ ಒಂದು ಸ್ಟೋರೇಜ್ ನನಗೆ ಕಾಂಪ್ರಮೈಸ್ ಮಾಡ್ಕೊಳ್ತಾ ಇಲ್ಲ. ಈ ಒಂದು ನಮಗೆ ಸ್ಟೋರೇಜಲ್ಲಿ ಬೇಕಿತ್ತು ಅಂತ ಅನ್ನಿಸ್ತಾ ಇದೆ. ಬಟ್ ನಿಮ್ಗೆ ಏನು ಅನಿಸುತ್ತೆ ಅನ್ನೋದು ಕೂಡ ಕಮೆಂಟ್ ಮಾಡಿ. UFS 4.0 ಕೊಡಬೇಕಾಗಿತ್ತು. ಆ್ಯಂಡ್ ಮತ್ತೆ ಬರೋಣ ಈ ಒಂದು ಫೋನಲ್ಲಿ ಬ್ಯಾಟ್ರಿ ವಿಚಾರ ಮಾತಾಡಲೇಬೇಕು. ಈ ಒಂದು 5500 mAh ಬ್ಯಾಟ್ರಿ ನೋಡ್ತಾ ಇದ್ವಿ. ಇದು ಕೂಡ 100 ವ್ಯಾಟ್ನ ಪವರ್ ಅಡಾಪ್ಟರ್ ನಮಗೆ ಬಾಕ್ಸ್ ಸಮೇತ ಸಿಗ್ತಾಯಿದೆ. ಇದು ಕೂಡ 26 ನಿಮಿಷದಲ್ಲಿ ಈ ಒಂದು ಫೋನ್ ಫುಲ್ ಚಾರ್ಜ್ ಆಗುತ್ತಂತೆ. ನಿಜವಾಗ್ಲೂ ಕೂಡ ನಂಬೋಕ್ಕಾಗ್ತಿಲ್ಲ. 26 ನಿಮಿಷದಲ್ಲಿ ಈ ಒಂದು ಫೋನ್ ಫುಲ್ 0 to 100% ಚಾರ್ಜ್ ಆಗುತ್ತಂತೆ. ಸೊ ಇಲ್ಲಿ ನಮಗೆ ನೆಕ್ಸ್ಟ್ ಈ ಒಂದು ಫೋನ್ನ OS ನೋಡ್ಕೊಂಡ್ರಪ್ಪ ಅಂದರೆ ಔಟ್ ಆಫ್ ದ ಬ್ಯಾಕ್ಸ್ ಆ್ಯಂಡ್ ನೋಡ್ತಾ ಇದ್ದೀವಿ. ನೆಕ್ಸ್ಟ್ ಈ ಒಂದು ಫೋನ್ನ ಸೆಕ್ಯೂರಿಟಿನ ಬಂದ್ರಪ್ಪ ಅಂತಂದರೆ ನಮಗೆ ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ಅನ್ಲಾಕ್ ಸೆನ್ಸರ್ ನೋಡ್ತಾ ಇದ್ದೀವಿ. ಸೊ ಈ ಒಂದು ಫೋನ್ ಓವರಾಲ್ ಆಗಿ ನಮಗೆ ಲುಕ್ ಡಿಸೈನ್ ಬಗ್ಗೆ ಮಾತಾಡ್ಕೋಬೇಕಪ್ಪ ಅಂತಂದರೆ ಈ ಒಂದು ಫೋನ್ ಒನ್ ಆಫ್ ದ ಬೆಸ್ಟ್ ಲುಕ್ಕಲ್ಲಿ. ಮತ್ತು ಬೆಜೆಲ್ಲೆಸ್ ಮತ್ತು ಡಿಸ್ಪ್ಲೇ ಎಲ್ಲ ನೋಡ್ಕೊಂಡಾಗ ಡಿಸ್ಪ್ಲೇಲಂತೂ ನಮಗೆ ಯಾವುದೇ ಕಾಂಪ್ರಮೈಸ್ ಇಲ್ಲ, 100% ಓಕೆ ಅಂತ ಹೇಳ್ಬೋದು. ನಮಗೆ ಸ್ವಲ್ಪ ಈ ಪರ್ಫಾರ್ಮೆನ್ಸ್ ಲೆವೆಲ್ಗೆ ಬಂದ್ರಪ್ಪ ಅಂತ ಅದು ಕೂಡ ಬೆಂಕಿ. ಬಟ್ ನೆಕ್ಸ್ಟ್ ಈ ಒಂದು ಸ್ಟೋರೇಜಲ್ಲಿ ನನಗೆ ಒಂಚೂರು ಅಪ್ಗ್ರೇಡ್ ಆಗಬೇಕಿತ್ತು. ಇದು ನನ್ನ ಇದರಲ್ಲಿ ಕಂಡತಕ್ಕಂಥ ಸ್ವಲ್ಪ ಪ್ರಾಬ್ಲಮ್ ಅಂತ ಅನಿಸ್ತು. ಪ್ರಾಬ್ಲಮ್ ಏನಲ್ಲ, ಪ್ರಾಬ್ಲಮ್ ಇದೇನು ದೊಡ್ಡ ಇಶ್ಯೂ ಅಲ್ಲ. ಬಟ್ ಇದ್ದಿದ್ರಲ್ಲೇ ಸ್ಟೋರೇಜ್ ಇನ್ನೂ ಕೂಡ ಸ್ವಲ್ಪ 4.0 ಕೊಟ್ಟಿದ್ರೆ ಇನ್ನೂ ಚೆನ್ನಾಗಿರ್ತಾಯಿತ್ತು ಅಂತ ನನಗೆ ಅನಿಸ್ತು. ಬಟ್ ನಿಮ್ಗೆ ಏನು ಅನಿಸುತ್ತೆ ನೀವು ಕಮೆಂಟ್ ಮಾಡಿ. ಆ್ಯಂಡ್ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ವಿಡಿಯೋಗೆ ನೀವು ಲೈಕ್ ಮಾಡಿಲ್ಲ ಅಂದರೆ ಇವಾಗಲೇ ಲೈಕ್ ಮಾಡಿ, ಶೇರ್ ಮಾಡಿ. ಜೊತೆಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಇವಾಗಲೇ ನಮ್ಮ ಒಂದು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನಮಸ್ಕಾರ.